ಸಿದ್ದಯ್ಯ ಅವರು ಯುಗಾದಿಗೆ ಇವಾಗಲೇ ರೆಡಿ ಆಗ್ತಾ ಇದ್ದಾರೆ. ಎಲ್ಲ ತೋಟಕ್ಕೆ ಬಂದಿದ್ವಿ, ಅವಾಗಲೇ ನುಗ್ಗೆಕಾಯ್ದು ಸೊಪ್ಪು, ನುಗ್ಗೆಕಾಯಿ, ಆಮೇಲೆ ಬೇವಿಂದ ಎಲೆ, ಬೇವಿಂದ ಹೂವು ಎಲ್ಲ ತಗೊಂಡು ಇವಾಗಲೇ ರೆಡಿಯಾಗಿದ್ದಾರೆ. ನೋಡ್ತಾ ಇದ್ವಿ. ನಮ್ಮ ಸಚಿನ್ ಅವರು ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ಅಲ್ಲೊಂದು ಪಪ್ಪಾಯ ಇತ್ತು, ಸೊ ಅದು ಅರ್ಕೊಂಬಂದಲ್ಲಿ ಇಟ್ಟಿದ್ದಾರೆ. ಮನೆಗೆ ತಗೊಂಡು ಹೋಗ್ಬೇಕು ಹೋಗುವಾಗ. ವರ್ಧನ್ ಅವರು ಗಿಡಗಳಿಗೆ, ಬಾಳೆ ಗಿಡಗಳಿಗೆ ನೀರು ಬಿಡ್ತಾ ಇದ್ದಾರೆ. ಬಾಳೆ ಗಿಡ ಒಣಗ್ಬಿಟ್ಟಿದ್ದಾವೆ, ನೀರು ಹಾಕಿಲ್ಲ ಅವ್ರು ನೀಟಾಗಿ. ನನಗೇನು ಹೇಳಿ, ಗಿಡಗಳಿಗೆ ನೀರು ಬಿಡಕ್ಕೆ, ಪಕ್ಷಿಗಳಿಗೆ ಊಟ ಹಾಕಕ್ಕೆ ತುಂಬ ಇಷ್ಟ ನನಗೆ. ನನ್ನ ಮೇಲೆ ಆಣೆ ಇಟ್ಟು, ನನ್ನ ಮೇಲೆ ಆಣೆ ಇಟ್ಟು. ಪಕ್ಷಿಗಳು ಯಾವ ಪಾರಿವಾಳನ ಹಿಂಗೆ? ಒಬ್ರು ನೀರು ಬಿಡ್ತಾ ಇದಾರೆ, ಇನ್ನೊಬ್ರು ತೋಟದ ವಾಸ್ತು ನೋಡಕ್ ಬಂದಾರ ಮೇಡಮ್ ಅವರು. ತೋಟದ ವಾಸ್ತು ನೋಡಕ್ ಒಬ್ರು ಬಂದಾರೆ. ವಾಸ್ತು ನೋಡ್, ತೋಟದ ವಾಸ್ತು ಹಂಗೆ ಪಾಪ ಅಲ್ಲಿಂದ ಕರ್ಕೊಂಬಂದ್ರೆ ಇಲ್ಲಿ ಎಲ್ಲ ನೋಡೇ ತಗೊಂಡಿದ್ದು. ಧನ್ಯದವ್ರೆ, ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ತುಂಬ ದಿನಗಳ ನಂತರ ನನ್ನ ಹೊಲ ನೋಡಕ್ಕೆ ಬಂದಿದ್ದೀನಿ. ನಮ್ಮದು ಅದು ಇದಕ್ಕೆ ಯುಗಾದಿ ನೆಕ್ಸ್ಟ್ ಹಬ್ಬಕ್ಕೆ. ಇವಾಗಲೇ ಹರ್ಕೊಂಬಿಟ್ರಾ? ಇನ್ನು ಎಷ್ಟು ದಿನ ಐತೆ ಯುಗಾದಿ? ಇನ್ನೊಂದು ವೀಕ್ ಇದೆ, 19ಗೆ. ಸೊ ಮತ್ತೆ ಬರೋಕ್ಕಾಗಲ್ಲ ಅಂತ ಇವಾಗೇ ತೊಗೊಂಡು ಫ್ಯೂಚರ್ ಅಣ್ಣವರೇ, ತಿನ್ಬೋದು ಅದನ್ನ? ಇದೇನಾದ್ರು ನಿಮ್ಮ ಕಡೆ ಸಿಕ್ಕರೆ ಖಂಡಿತ ಇದನ್ನ ಪೌಡರ್ ಮಾಡಿಕೊಂಡು ಒಂದು ಹಾಲಿಗೆ ಹಾಕೊಂಡು ಕುಡೀರಿ ಬೆಳಗ್ಗೆ. ತುಂಬ ಚೆನ್ನಾಗಿ ನಾನು ಕುಡಿತಿದ್ದೆ ಇದು ಮೊರಿಂಗಾ ಪೌಡರು. ನಿಮ್ಮ ಸ್ಕಿನ್ನು ಬ್ರೈಟ್ ಶೈನಿಂಗ್ ಬರುತ್ತೆ. ಎಲ್ಲ ಬೇಕಾ? ಕೆಲವು ನೀನು ಸಖತ್ತಾಗಿ ಕಾಣ್ತೈತೆ ಅದು. ಇದು ನಿಮಗೆ ನಿನ್ನ ಡ್ರೆಸ್ಸಿಗೂ ನೀನು ಅದಕ್ಕೆ ಎಲ್ಲ ಸಕಲ ಕಾಣ್ತೈತೆ. ನನಗೆ ಎರಡು ಬೇಕು. ವಾ, ಇನ್ನೊಂದ್ಸಲ ಡೈಲಿಗೆಲ್ಲ ಹೌದು, ನವೀನ್ ಇದೆಯಲ್ಲ ನೀವು ಬನ್ನಿ ನಮ್ಮ ಮನೆ ಯುಗಾದಿ ಹಬ್ಬಕ್ಕೆ, ಎಲ್ಲ ಸೇರಿ ಯುಗಾದಿ ಹಬ್ಬ ಆಚರಣೆ ಮಾಡೋಣ ಅಷ್ಟೇ. ಹೊಸ ವರ್ಷ ನಮಗೆಲ್ಲ ಹೊಸ ವರ್ಷ ಅದೇ ಅಷ್ಟೇ. ಮತ್ತೆ ಸಿದ್ದಯ್ಯ ಅವರೇ, ನಿಮ್ಮ ತುಂಬ ದಿನದ ಕನಸು ನಿಮಗೆ ಫಾರ್ಮರ್ಸ್ ಮಾಡಬೇಕು ಅಂತ. ಅದು ಮಾಡೋಕ್ಕೆ ಅಂತ ನೋಡಕ್ಕೆ ಬಂದ್ವಿ. ಇನ್ನು ಏನೇನು ಮಾಡೋಣ ಅಂತ ನೆರವೇರುವ ಹಂತದಲ್ಲಿದೆ. ಕೆಲವು ತಿಂಗಳುಗಳ ಬಾಕಿ ಅಷ್ಟೇ. ದೊಡ್ಡ ಫಾರ್ಮರ್ಸು ಬನ್ನಿ. ಫಾರ್ಮರ್ಸ್ ಮಾಡಿದ ದಿವಸ ಎಲ್ಲ ಫುಲ್ ಪಾರ್ಟಿನೇ. ಫುಲ್ ಪಾರ್ಟಿ ಇಲ್ಲೇ ಇದೇ ಜಾಗದಲ್ಲಿ ಸಖತ್ತಾಗೈತೆ ಜಾಗ. ಸ್ಟಾರ್ಟ್ ಮಾಡೋದು ಕೆಲವು ತಿಂಗಳ ನಂತರ ಸ್ಟಾರ್ಟ್ ಮಾಡೋದು. ಏನೇನು ಕೊಡಿಸ್ತೀರ ನನಗೆ ಪಾರ್ಟಿಲಿ? ಏನೇನು ಕೊಡಿಸ್ತೀರ? ನಾವು ಪ್ಯೂರ್ ವೆಜಿಟೇರಿಯನ್ನು. ನಮ್ಮ ಕಡೆ ವೆಜ್ ಅಷ್ಟೇ ಸಿಗೋದು. ಕುಡಿಯೋಕ್ಕೆ ಅಂತೇಳಿ ಕೊಕೋ ಕೋಲಾ, ಪೆಪ್ಸಿ, 7up ಸಿಗ್ತತಿ. ಅದಕ್ಕೆ ಪಾರ್ಟಿ ಅನ್ನಲ್ಲ, ಅದಷ್ಟೇ ಪಾರ್ಟಿ ನಮ್ಮ ಲೆಕ್ಕದಾಗೆ. ಅದಕ್ಕೂ ಹೆಚ್ಚಿನ ಬೇಕಾದ್ರೆ ಒಂದು ಎಳ್ನೀರು ಸಿಗ್ತೈತಿ ಅಷ್ಟೇ ಗೈಸ್. ಸುದ್ದಿ ನಿಮ್ಮದು? ನಮ್ದು ಏನಲ್ಲ, ಊಟಕ್ಕೆ ಹೋಳಿಗೆ ಇಲ್ಲ, ಪಾಯಸ. ಕಡಿಮೆ ಜನ ಇದ್ರೆ ಹೋಳಿಗೆ, ಭಾಳ ಜನ ಗೋಧಿ ಹುಗ್ಗಿ. ದೊಡ್ಡ ಅಲ್ಲ, ಫಾರ್ಮರ್ಸೇ ತಗೊಂತೀರಂತ ನೀವು? ಒಳ್ಳೆ ಅಡುಗೆ ಮಾಡಿಸ್ಬೇಕು, ಒಂದು 20 ಐಟಮು. ಅತೃಪ್ತ ಆತ್ಮಗಳಿಗೆ 10 ಸರಿ ಊಟ ಹಾಕ್ಯಾನ, ತೃಪ್ತ ಆತ್ಮಗಳಿಗೆ ಒಂದೇ ಸರಿ ಊಟ ಹಾಕಿದ್ರೆ ಚಂದವಾಗಿ ಹಾಕಲ್ಲ. ಅದಕ್ಕೆ ಹೇಳಿದ್ದು ಒಂದು 20 ಐಟಮ್ಸ್ ಮಾಡಿ. ಜನ ಭಾಳ, ಅದಕ್ಕೆ ಭಾಳ ಜನ ಹಾಕೋದು ಬೇಡ. ತೃಪ್ತಿ ಇರ್ತಾರಲ್ಲ ಅಂತಾರಿಗೆ 10 ಜನಕ್ಕೆ ಹಾಕಿದ್ರೆ ಪರವಾಗಿಲ್ಲ. ಸಿಂದ ಆಶೀರ್ವಾದ ಮಾಡೋರಿಗೆ 10 ಜನಕ್ಕೆ ಹಾಕೋಣ. 100 ಜನಕ್ಕೆ ಹಾಕಿ 90 ಜನ ಹುರ್ಕೊಂಡು ಹೋಗೋ ಅಂತಾರೆ. ಬೇಡ ಬೇಡ. ಬರ್ ನೀರು ಬಿಡೋದು ಹೆಂಗೆ ತೋರಿಸ್ತೆ. ಕ್ಲೀನಾಗಿ ನೋಡ್ಕೋಬೇಕಪ್ಪ. ನಮ್ದು ಎಷ್ಟು ಇದಕ್ಕೆ ಮಾಡಿಸ್ಬೇಕಲ್ಲ ಇಷ್ಟು ಚೆನ್ನಾಗಿ. ಹಂಗೆ ಅದ, ಡೈರೆಕ್ಟ್ ಆನ್ ಹಾಕತ್ತಲ್ಲ ಈಗ. ಹೌದು, ಆ ಥರ ಟೆಕ್ನಾಲಜಿ ನೋಡ್ಬೇಕು ನಾವು. ಕ್ಯಾಮ್ರಾದ ನೋಡೋದ ಹಾಂ, ಹಿಂಗೆ
ಆನ್ ಮಾಡಿದ ತಕ್ಷಣ ಸುಮ್ಮನೆ ನೀರು ಹೊಡಿತಿರ್ಬೇಕು ಹಂಗೆ. ಒಂದು 3 ದಿನ ಬಂದು ಬೆಳೆ ಬಿಟ್ಟು ಅವಾಗ ಬಂದು ಕಳೆ ಕೇಳಿಸಿದ್ರೆ ಆತಪ್ಪ ಅಲ್ಲ. ಹೌದು. ಎಷ್ಟು ಮಾಡಲ ಒಂಥರ ಅಲ್ಲ ಅದು ಮಾಡ್ಬೇಕು ಸುಲಭಲ್ಲ ನಾನು ತಗೊಂಡು ಅದನ್ನ ಈ ವರ್ಷ ಹೊಲ ತಗೋಣ ಫಿಕ್ಸ್. ಅಲ್ಲಿ ಸಖತ ಕಾಣ್ತಿದ್ದು ಗೊತ್ತದು ನೋಡ್ಸಿದೆ. ಅದೇ ದೇವಸ್ಥಾನ ಈಗ ಹೋಯ್ತಲ್ಲ ಕೊಡಗು ದೇವಸ್ಥಾನ ಅದೇ ದೇವಸ್ಥಾನ ಅದೇ ಮೊನ್ನೆನೂ ಕೊಯ್ತಾರೆ ಒಂದು ವೀಕ್ ಏನಾಯ್ತು ರಾಗಿ ಕೊಯ್ದು ಈಗ ಒಂದು ವಾರ ಆಯ್ತು. ರಾಗಿ ಎಷ್ಟು ತಿಂತೀವಿ ಒಳ್ಳೆಯದು. ಹೌದು ತಂಪ. ಅವ್ರು ಕೆಲವು ಜನ ಭಾಳ ಜನ ಅನ್ಕೊಂಡಾರೆ ರಾಗಿ ಈಟು ಅಂತ. ರಾಗಿ ಈಟಲ್ಲಿ ಆ್ಯಕ್ಚುಲಿ ಭಾಳ ತಂಪು ರಾಗಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು 2 ಮುದ್ದೆ ಒಟ್ಟು ಕುತ್ಕೊಂಡ್ಬಿಟ್ರೆ ಸಂಜೆ ಮಟ್ಟ ನಾವು ಮಿಸ್ಕೊಳಂಗಿಲ್ಲ. ಇಲ್ಲ ರಾಗಿ ಮಾಲ್ಟ್ ಇಲ್ಲ ಮುದ್ದೆ ಟಿಫನ್ಗೆ ಆ್ಯಕ್ಚುಲಿ ಮುದ್ದೆ ತಿಂತೇನೆ ಮಸ್ತ್. ಬಿಸಿಲು ಒಂದು ಹೆವಿ ಬಿಸಿಲು ಐತೆ ಫ್ರೆಂಡ್ಸ್. ಇವಾಗ ಅಡಿಕೆ ಹಾಕಿ ಮೇಲೆ ತಂಪಕತ್ತೆ. ಮದನು ವಿಡಿಯೋದಾಗ ತೋರಿಸ್ಬಿಡೋಣ ತೋರಿಸಿಲ್ಲ ಬಾರಪ್ಪ ದೃಷ್ಟಿ ಹಾಕದಂತ. ಥ್ಯಾಂಕ್ಸ್. ನಮ್ಮ ಪಲ್ಲವಿ ಅವರು ಬಾ ಟ್ಯಾನ್ ಆಗ್ತೀಯಾ ಅಂತಂದು ಹೇಳಿ ಹೇಳ್ಕೊಟ್ಟವ್ರೆ. ನಮ್ಮ ಜೊತೆ ನಮ್ಮ ಬ್ರದರ್ ಅವರು ಚೆನ್ನಾಗಿ ಬರ್ತಾರೆ. ಥ್ಯಾಂಕ್ ಯು. ಅದು ಇಷ್ಟು ಒಳ್ಳೆ ಬುದ್ಧಿ ಇರಲಿಲ್ಲ. ಬ್ಲಾಗ್ ಮಾಡ್ತಿದ್ದೀನಲ್ಲ ಅದಕ್ಕೆ ಒಳ್ಳೆ ಬುದ್ಧಿ ಬಂದೈತೆ. ಒಳ್ಳೆ ಬುದ್ಧಿ. ಆ್ಯಕ್ಚುಲಿ ವ್ಲಾಗ್ ಮಾಡೋದು ಒಂಥರ ಚೆನ್ನಾಗಿ ಯಾಕೆ ಹೇಳ್ರಿ ನೋಡ್ರಿ, ಹಿಂಗೆ ಬಂದಾಗೆಲ್ಲ ಇಷ್ಟು ಕೇರ್ ಮಾಡ್ತಾರೆ. ಇದು ಈ ಥರನಾರು ಕೇರ್ ಮಾಡಲಿ ಅಂತ. ಮನೆಗಿದ್ದಾಗ ಯಾವಾಗಲೂ ಕೇರ್ ಮಾಡ್ತಿದ್ದೀನಿ, ಇವಾಗ ಸ್ವಲ್ಪ ಕಮ್ಮಿ ಮಾಡೋಣ ಅಂತಿದ್ದೀನಿ. ಯಾವ್ದಾರು ಹುಡುಗಿ ಬರೋದಿದ್ರೆ ವ್ಲಾಗ್ ಕರ್ಕೊಂಬರ್ಬೋದು. ಈ ಫ್ರೆಂಡ್ಸಲ್ಲಿ ಇರ್ತಾರಲ್ಲ ಅದನ್ನೆಲ್ಲ ಅವಾಗ ಕೇರ್ ಮಾಡ್ತಾರೆ. ಇಲ್ಲಂದ್ರೆ ಹಂಗಲ್ಲಮ್ಮ, ಫ್ರೆಂಡ್ಶಿಪ್ ಕೇರು ತಂಗಿರಿ ಕೇರ್ ಇಲ್ಲ. ಫ್ರೆಂಡ್ಸ್ ಅಷ್ಟೇ ಕೇರ್ ಮಾಡಿದ್ರೆ ಕೇರ್ ಅಂತೆ. ಅಲ್ಲ ಅಕ್ಕ ತಂಗಿ ಮಾಡ್ತೀರ ಅಲ್ಲ, ಹೊರಗಡೆ ಹುಡುಗಿರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ನೋಡಿ ಗಾಯ್ಸ್, ನೀವೇ ಏನಂತ ಹೇಳಿ. ನಾನು ಏನು ಹೇಳಿಲ್ಲ, ಕೇರಿಂಗ್ ಅಂತ ಹೇಳಿದೆ. ಕೇರಿಂಗ್ ಅಂದ್ರೆ ಏನು? ನಾವು ಅಕ್ಕ ತಂಗಿ ಮಾಡೋದಲ್ಲ ಕೇರಿಂಗ್ ಅಲ್ಲ, ಬೇರೆ ಮಾಡೋದು ಕೇರಿಂಗು. ಬಟ್ ನೀವು ಮಾಡೋದು ಬೇರೆ ಕೇರಿಂಗ್ ಆಗುತ್ತೆ. ನೋಡಿ ನೋಡಿ ಅವರೇ ಹೇಳಕತ್ತಾನೆ. ಈಗ ಮನೇಲಿ ಅಣ್ಣ ತಮ್ಮ ಇರ್ತಾರೆ. ಅಣ್ಣ ತಮ್ಮನ್ ಕೇರ್ ಮಾಡೋದಕ್ಕಿಂತ ಫ್ರೆಂಡ್ಸ್ ಒಬ್ಬ ಬಂದು ಯಾವನಾರ ಅದು ದೊಡ್ಡದು. ನಿಮಗೆ ಮದನ್ ಅಂತ ನನ್ನ ಮಗಳು ಇರ್ತಾರಲ್ಲ, ಅವ್ರು ಬಂದು ಕೇರ್ ಮಾಡಿದ್ರು, ಏನು ಮಚ್ಚ ಇಷ್ಟು ಕೇರ್ ಮಾಡ್ತಿದ್ದೀವಿ ಇವತ್ತು ಅಂತ ಅನ್ಬೋದು. ಅದೇ ಹೊರಗಿನವ್ರು ಕೇರ್ ಮಾಡಿದ್ರೆ ಕೇರ್ ಮಾಡ್ದಂಗೆ, ಮನೆಯವ್ರು ಕೇರ್ ಮಾಡಿದ್ರೆ ಕೇರ್ ಮಾಡ್ದಂಗಲ್ಲ. ನಾನು ಅಕ್ಕ ಮುಚ್ಕೊಂಡ್ಬಿಡ್ತೀನಪ್ಪ, ನನ್ನ ಕೈಲಿ ಆಗ್ತಿಲ್ಲ. ಬರೀ ಇಂಥದೆಯಾ? ನಮ್ಮ ಅಣ್ಣಯ್ಯವರೆಲ್ಲ ಅಲ್ಲಿ ಹೋಗ್ತಿದಾರಲ್ಲ. ಮತ್ತೆ ಪಲ್ಲವಿ ಅವರೇ, ಕಾಲೆಲ್ಲ ಸುಸ್ತೈತೆ. ತುಂಬ ದಿನ ಆದ್ಮೇಲೆ ಬಂದಿದ್ದೀರಾ. ಹೌದು, ಏನು ಅನ್ನಿಸ್ತಾ ಖುಷಿ ಇದೆ? ಆಗ್ತಾ ಇದೆ ನೋಡೋಕ್ಕೆ. ಅವಾಗ ಬರಬೇಕು ಅಂತ ಅನ್ನಿಸ್ತಿದೆ. ಸೊ ಬರೋಣ, ಬಟ್ ಬೆಳಗ್ಗೆನೇ ಬರಬೇಕು. ಇವರು ಮನೇಲಿದ್ರೆ ಎಷ್ಟು ನಡೆಯಲ್ಲ, ಇಲ್ಲಿ ಹೊಲಕ್ಕೆ ಬಂದ್ರೆ ಎಷ್ಟು ನಡೀತಾವೆ ನೋಡ್ರಿ. ಹೌದು, ಎಷ್ಟು ಅದಲ್ಲ ವ್ಲಾಗಲ್ಲಿ ಮಾಡ್ತೀನಿ ಅಂತ ಅಲ್ಲ ಸ್ವಲ್ಪ ನೋಡೋಣ. ಭಾಳ ದಿನ ಆಯಿತು ಬಂದಿರೋದೇ ಸುತ್ತಾಡೋಕ್ಕೆ ಅಂತಲೇ ಬರಬೇಕಲ್ಲ. ಕೈ ನೋವು ಬಂತು ನನಗೆ. ನೋಡಿ ಕ್ಯಾಮ್ರಾ ನಾನೇ ಮಾಡೋದಿಲ್ಲ, ನಾನೇ ಮಾಡಬೇಕು. ನನ್ನನ್ನು ನಾನೇ ಇವಳಿಗೆ ಹೇಳಿದ್ದು ಬಾ ಮದನ ಹೊಲಕ್ಕೆ ಹೋಗೋಣ ಅಂತಂದು ಹೇಳಿ. ನೋಡಿ 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 ಎಷ್ಟು ಸಕ್ಕದಾಗಿ ಕಾಣ್ತೈತೆ. ನಿಜವಾದ ಬ್ಯೂಟಿ ಯಾರು ಹೇಳು? ನೇಚರ್. ಎಷ್ಟು ದಿನ ಆಗಿತ್ತು ಪಲ್ಲವಿ ಈ ಥರ ಬಂದು? ನೋಡಿ ಟೊಮೊಟೊ ಎಷ್ಟು ವೇಸ್ಟ್ ಆಗ್ಬಿಟ್ಟಿದ್ದು. ಒಂದಾನೊಂದು ಕಾಲದಲ್ಲಿ ಟೊಮೊಟೊ ಹೆಂಗೆ ರೇಟ್ ಇತ್ತು? ಈಗ ರೇಟು 20 rupees kg ಪರ್ kg. 20 ರೂಪಾಯಿ ಅಷ್ಟೇ ಅಲ್ಲ? 10 rupees 20 ಆಗೋಗಿದೆ. ಬಟ್ ಇಲ್ಲಿ ಎಷ್ಟು ಎಷ್ಟೋ ಅಲ್ಲೆಲ್ಲ ಎಷ್ಟೋ ಆದರೂ ರೇಟ್ ಮಾತ್ರ
ಓ ಟೊಮೊಟೊ ಫುಲ್ ವೇಸ್ಟ್ ಆಗ್ಬಿಟ್ಟೈತೆ ಅಲ್ಲಿ ಗಿಡ ಇಲ್ಲ ಯಾವೇ ಇವಾಗಲೂ ಮಳೆಗಾಲದಾಗ ಯಾವ್ದು ನಿನಗೆ ಫೇವ್ರೆಟ್ ಫಿಲಮ್ಮು? ಮುಂಗಾರು ಮಳೆ ಗಾಳಿಪಟ. ಗಾಳಿಪಟ ಮುಂಗಾರು ಮಳೆ ಎಷ್ಟು ಸಲ ನೋಡಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ. ಆದರೂ ಬೇಜಾರಾಗಲ್ಲ ನನಗೆ. ನನಗೆ ಗಣೇಶ್ ಅವರು ಅಂದ್ರೆ ಭಾಳ ಇಷ್ಟ. ಎಷ್ಟು ಸಕ್ಕದಾಗಿ ಮದುವೆ ಆದಾಗ ಅವ್ರ ಮದುವೆ ಆದಾಗ ಎಷ್ಟು ದಿನ ಏಜು ಇಲ್ಲ ರಾಮ ಇವಾಗ ಒಂದೇ ಹ್ಞೂ ಚೆನ್ನಾಗಿದೆ. ಹೋಗಿತ್ತು ದೇವಸ್ಥಾನಕ್ಕೆ ಊಟ ಮಾಡ್ಕೊಂಡು ಎಷ್ಟು ಜಾತ್ರೆ ನಡೀತಾ ಐತೆ. ನೋಡಿದ್ವಿ ಅದೇನು ಮಾಡ್ತಾರಂತ ಮಾರಕ್ಕಾಗಿನೇ ಅದು ಮಾರ್ಕೆಟ್ ಈಗ ಅಂದ್ರೆ ಬುಧವಾರ ಅಷ್ಟೇ ಇಲ್ಲ ಡೈಲಿ ಅಮಾಸೆ ಬರುತ್ತಲ್ಲ ಯುಗಾದಿ ಅಮಾಸೆ ಒಳಗೆ ಖಾಲಿ ಮಾಡ್ತಾರೆ. ಇನ್ನೊಂದು ವಾರ ಇರುತ್ತದು. ವರ್ಷಕ್ಕೊಂದ್ಸಲ ಈಗ ಏನು ಇರೋಣ ತಯಾರಾಗುತ್ತಲ್ಲ ಅವಾಗ ಜಾತ್ರೆ ಪೂರ್ತಿ. ಈಗ ಜಾತ್ರೆ ಇದು ಎಲ್ಲ ಮುಗಿದ್ಮೇಲೆ ಇವ್ರು ಬರ್ತಾರೆ. ಹೊರಗಡೆಗೆ ಒಳ್ಳೆ ಪೋಸ್ಟ್ ಇದ್ರೆ ಬೆಳೆದ್ರೆ ರೈತರಂತ ಸುಖ ಇನ್ನೆಲ್ಲೂ ಸಿಗಲ್ಲ. ನೆಮ್ಮದಿ ಇರ್ತೈತಿ ಇದು. ಒಟ್ಟು ಮಳೆ ಬೆಳೆ ಚೆನ್ನಾಗಾಗ್ಬೇಕು, ಮಳೆ ಬರ್ಬೇಕು. ಈ ಸಮೃದ್ಧಿ ನೋಡಿ ಈಗಿದಾವಲ್ಲ ನೀರು, ಈ ತರ ಎನಿ ಟೈಮ್ ಹಿಂಗ್ ಬರ್ಬೇಕು. ಹಿಂಗ್ ನೀರು ಬಂದ್ರೆ ನೋಡಿ ಈಗ 2 ತಿಂಗಳ ಮೇಲೆ 8 ದಿವಸ ಈ ಕ್ರಾಪ್ ಆಯ್ತಿದ್ದು ರಾಗಿದು. ಇನ್ನು 20 ದಿನಕ್ಕೆ ಬಂದೇ ಬಂತು. ಎಷ್ಟು ಬರುತ್ತೆ ಅಮೌಂಟು? ಈಗ ₹1 ಲಕ್ಷ ಇದೆ. ಒಂದು 25 ಕ್ವಿಂಟಲ್ ರಾಗಿ ಇದಾಗುತ್ತೆ. 25 ಕ್ವಿಂಟಲ್ಗೆ ಈಗ 3600 4000 ಕೊನೆ ಆಗೋದಕ್ಕೆ 20,000 ಅಷ್ಟೇ. ನಾವು ಅದಕ್ಕೆ 1 ಲಕ್ಷ ಲಾಭ, 80,000 ಬಂತು ಲಾಭ ಇರೋದು. ಇಲ್ಲ ನಮ್ದು ವರ್ಕ್ ಅಂದ್ರೆ ಈಗ ನಾವೇನು ಅದನ್ನೇನು ಕಾಲು ಹಿಡ್ಕೊಂಡೇ ಬಿತ್ತಲ್ಲ. ಹೊಲ ಟ್ಯಾಕ್ಟ್ರಿ ಉಳಿಮೆ ಮಾಡ್ತಾವೆ, ಮಿಷಿನ್ ಇರ್ತದೆ ಬಿತ್ತೋದು. ನಾವೇನು ಸ್ವಲ್ಪ ನೀರು ನೋಡ್ಕೊಂಡು ಮೇಂಟೈನ್ ಮಾಡ್ಬೇಕು ಅಷ್ಟೇ. ನೀರು ಗೊಬ್ಬರ ಹಾಕ್ಯಂತ ಇರ್ಬೇಕು ನಮ್ಮ ಕೆಲಸ ಅಷ್ಟೇ. ಇನ್ನೇನಿಲ್ಲ. ಹೆಂಗಿದೆ ಟೊಮೊಟೊ? ತಿನ್ನ ನನಗೆ ಸ್ವಲ್ಪ ಕೊಡಿ. ಅದನ್ನೇ ಕೊಡಿ, ಈಗ ಒರೆಸೋದಿಲ್ಲ ಅದನ್ನ ಕೊಡು. ಯಾಕಂದ್ರೆ ಅಲ್ಲೇ ಒರೆಸಲ್ಲ ಅದಕ್ಕೆ. ಅಂತ ಹೇಳಿ ಕೊಟ್ಲ. ಸದ ಮಸ್ತ್ ಐತಪ್ಪ ಅಣ್ಣಯ್ಯ, ಸಕ್ಕದಾಗೈತೆ. ಟೊಮೊಟೊ ಸ್ವೀಟ್ ಸಖತ್ ಸ್ವೀಟ್ ಐತೆ, ಮಸ್ತಾಗೈತೆ, ಸ್ವೀಟ್ ಐತೆ. ಅದಕ್ಕೊಂದು ಸ್ವೀಟ್ ಇರ್ತದ. ಇನ್ನೊಂದೇನು ಹೇಳಿ, ಈಗ ಹಾಕೋ ಔಷಧಿಗೆ ಮನುಷ್ಯನ ವಿಷ ಜಾಸ್ತಿ ಅಂತ. ಈ ಔಷಧಿ ತಡ್ಕೋಬೋದು ಮನುಷ್ಯ, ಅದು ಮನುಷ್ಯಂದು ವಿಷ ಬುದ್ಧಿ ಅದನ್ನ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನೀವು ಎಷ್ಟೋ ವಾಸಿ ನೋಡ್ರಿ ನಮ್ಮ ಅಣ್ಣ ಎಷ್ಟು ತಿಳ್ಕೊಂಡಿದ್ದಾನೆ. ನಮ್ಮ ಅಣ್ಣಯ್ಯ ಅಂದರೆ ನೋ ಕಾಮೆಂಟ್ಸ್. ಖಂಡಿತ. ಎಂತಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಥ್ಯಾಂಕ್ ಯು. ನಾನು ಕೊಟ್ಟಿದ್ದಾನೆ, ಕೊಟ್ಟವಳೆ, ಆದ್ರೆ ಒರೆಸ್ಕೊಟ್ಟವಳೆ. ತಿಂತಿಂದ ಟೊಮೊಟೊ ಖಾಲಿ ಮಾಡ್ತಾಳೆ. ನನಗೊಂದು 4 ಇದೆರಡನೇ ದಿನ ನಂದು. ನಮ್ಮ ಪರಿಚಯ ಇದ್ದವ್ರಿಗೆ ಹೇಳ್ತೀನಿ ಬರ್ರಿ. ಇವತ್ತು ರೈತರ ಮಗ ಆಗಿದ್ದಾನೆ ಗೈ. ಹಂಗ ಈಗ ಅನ್ನ ಜನಗಳು ಜಾಸ್ತಿ. ಈಗ ಇಲ್ಲೇ 2 ಬಾರ ಮಾಡ್ಕೊಂಡು ತಿನ್ನೋದು ಕಡಿಮೆ. ಇವಾಗಲೇ ಸ್ಪೆಲ್ಲಿಂಗ್ ಹೇಳಿದ್ರಲ್ಲ ಅವ್ರದ್ದು ಊರಿಂದು. ಇದಾವೇನ ನೀವು ನಮ್ಮ ಜೊತೆಗೆ ಬಂದ್ಬಿಟ್ರಿ ಅಂಕಲ್, ನಮ್ಮ ಜೊತೆಗೆ ಇರಂತ್ರಿ. ಹಂಗೆ ನಾನು ಭಾಳ ಮಾಡಿದ್ರಿ. ಈಗ ನೀವು ವರ್ಕ್ ಮಾಡ್ತಿದ್ರಲ್ಲ, ಅದಕ್ಕೆ ಬರ್ತಿ ದುಡ್ಡು ಮಾಡಿಬಿಡ್ತಿದ್ದೆ. ಅಲ್ಲ ಇವಾಗ ಬಂದ್ಬಿಡ್ರಿ, ನಾನು ನೀನು ಜೊತೆ ಮಾಡೋಣ. ಈಗ ಅದು ಒಳ್ಳೆ ಪೀಸ್, ಒಳ್ಳೆ ಗಾಳಿ, ಒಳ್ಳೆ ಹಸಿರು. ಸಿಟಲ್ಲಿ ಇದ್ದು ಸಾಕಾಗಿ ರಾಗಿ ಹೊಲ ನೋಡ್ಕೊಂಬಂದ್ವಿ. ಟೊಮೊಟೊ ಹೊಲ, ಚಿಲ್ಲಿ ಹೊಲ, ಹೀರೆಕಾಯಿ ಮತ್ತೆ ಹೀರೆಕಾಯಿ ಎಲ್ಲ ನೋಡ್ಕೊಂಡು ಸಿದ್ದಿ ಎಲ್ಲ ಸಿದ್ಧಯ್ಯ, ಅದು ಹೀರೆಕಾಯಿ. ಇದು ಬಂದು ಜಸ್ಟ್ ಮಾತಾಡ್ಸಿದ್ವಿ. ಪಾಪ ಅವರೆಲ್ಲ ಅರ್ಧ ಕೊಟ್ರು. ಒಂದು ಇದ್ರಿಗೆ ಆಗ್ಲಿ ನೋಡ್ರಿ ರೈತರು ಎಷ್ಟು ಒಳ್ಳೆಯರು. ಅಲ್ಲ ರೈತರು ಎಷ್ಟು ಒಳ್ಳೆಯರು ಅಂದ್ರೆ ಎಷ್ಟು ಒಳ್ಳೆಯರು ಅಂದ್ರೆ ನೋಡಿ, ಜಸ್ಟ್ ಪರಿಚಯ ಆಗತ್ತಿಗೆ ಇವಾಗ ಜಸ್ಟ್ ಒಂದು 10 ನಿಮಿಷ ಆಗಿರಲಿಲ್ಲ ಪರಿಚಯ ಆಗಿ. ಅವ್ರು ಬೀಗ್ರಂದು ನಮಗೆ ಗೊತ್ತಿಲ್ಲ, ಇಲ್ಲಿ ಬಂದ್ಮೇಲೆ
ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದಾರೆ ಬೀಗ್ರಾಕರೆ. ಗೈಸ್ ಎಲ್ಲರೂ ಬಂದು ಮಾತಾಡಿ ಈಗೆಲ್ಲ ಮುಗೀತು. ತೋಟ ಎಲ್ಲ ನೋಡ್ಕೊಂಡ್ವಿ, ನೋಡಿ ಬೇಕಾಗಿದ್ದೆಲ್ಲ ಹರ್ಕೊಂಡ್ವಿ, ಹಣ್ಣು ತರಕಾರಿಗಳನ್ನ. ಸೊ ಪೀಸಾಗಿ ಹರ್ಕೊಂಡ್ವಿ, ಪೀಸಾಗಿ ಹೊಟ್ಟಿದ್ವಿ. ಸೊ ಬಾಯ್ ಬಾಯ್. ಇನ್ನು ನೆಕ್ಸ್ಟ್ ಗೋ ಟು DVG. ಇನ್ನು ಹೋಮ್ ಟೌನಿಗೆ ಹೋಗ್ತಾ ಇದ್ವಿ. ಸೊ ಮತ್ತೆ ಹೋಗುವಾಗ ಮಾಡ್ತೀವಿ. ಟೇಕ್ ಕೇರ್. ಆ್ಯಕ್ಚುಲಿ ಹೋಗಕ್ಕೆ ಮನಸ್ಸಿಲ್ಲ, ಬಾಯ್ ಬಾಯ್. ಹೋಗಕ್ಕೆ ಮನಸ್ಸಿಲ್ಲ, ಬಟ್ ಹೋಗ್ಲೇಬೇಕು. ಬಾಯ್. ನೋಡಿದ್ದೀನಿ ನನ್ನ ಮಗಳು ಚೆನ್ನಾಗಿ ಬಂದಿಲ್ಲ, ಡಿಲೀಟ್ ಮಾಡು ಅಂತವಳೆ. ಎಡಿಟರ್ ನಾನು ಎಡಿಟರ್ ನಾನು. ಸಿದ್ಧಾ ನೀನು ಗಿಡದ ಹತ್ರ ಮಾತಾಡಿದ್ಯಾ? ಆ್ಯಕ್ಚುಲಿ ಯೂನಿವರ್ಸ್ ಅಂತಾರಲ್ಲ, ನನಗೆ ಅನ್ಸಿಬಿಟ್ಟೆ ಯೂನಿವರ್ಸ್ ಅಂದ್ರೆ ಬೇರೆ ಅನ್ನಲ್ಲ, ಇವೇ ಗಿಡ ಮರ ಪ್ರಾಣಿ ಪಕ್ಷಿಗಳು. ನೋಡಿ ನಿಮ್ದೇನೋ ಇದ್ರೆ ನಿಮ್ಗೆ ಯಾವ್ದು ಇಷ್ಟ, ಗಿಡ ಯಾವ್ದು ಇಷ್ಟ ಆಗುತ್ತಲ್ಲ, ತಡೆಯಮ್ಮ ಬರೀ ಮಾತಿತ್ತು ಫೋಟೋ ನೀನು. ನನಗೆ ಏನಾದರೂ ನಾನು ದೇವ್ರ ಹತ್ರ ಜಾಸ್ತಿ ಮಾತಾಡಲ್ಲ, ಇದನ್ನೇ ದೇವ್ರಂತ ಭಾವಿಸಿದ್ದೀನಿ. ಇದೇ ನನ್ನ ಲಕ್ಷ್ಮಿ, ಇವೇ ನನ್ನ ಮಹಾಲಕ್ಷ್ಮಿ. ನಿಮ್ಗೆ ಯಾವ್ದಾರು ಗಿಡ ತುಂಬ ಇಷ್ಟ ಆಯಿತು ಅಂದರೆ ಅದ್ರ ಜೊತೆಗೆ ದಿನ ನೀರು ಹಾಕ್ಕೊಂತ ಪ್ರೀತಿಯಿಂದ ಮಾತಾಡಿಸಿ, ಅದು ನಿಮಗೆ ರಿಪ್ಲೈ ಮಾಡುತ್ತೆ ಒಂದಲ್ಲ ಒಂದರಲ್ಲಿ. ಏನು ಯೂನಿವರ್ಸ್ ಒಳ್ಳೆದೇ ರಿಪ್ಲೈ ಮಾಡ್ತೈತೆ, ನೋಡಿದ್ರೆ ಅಲ್ಲಾಡ್ತೈತೆ. ಏನು ನಿಜ ಅಲಿಸಿದ ಮಾತಾಡ್ತಾವು ಐತೆ. ಕಾರ್ತಿಗಿ ಅಣ್ಣ, ನೀನೇ ಕಾರ್ ತೆಗಿಯಪ್ಪ. ನೀನು ಕಾರ್ ತೆಗ್ದೆ ಅಂದ್ರೆ ಮುಗೀತು. ಮನೆಗೆ ಓಮ್ ಟೌಮಿಗೆ ಹೋಗಲ್ಲ ಅವರು, ರಿಯಲ್ ಓಮ್ ಟೌಮಿಗೆ ಹೋಗ್ತೀವಿ. ಅಲ್ಲಿಗೆ ಓಡಿಸ್ತಾಳ? ಎಲ್ಲಿ ಓಡಿಸ್ತಾಳೆ? ರೋಡಾಗ ಓಡಿಸ್ತಾಳೆ? ಎಲ್ಲ ಗೋದಾಗ ಓಡಿಸಿಲ್ಲ. ಒಬ್ಳೆ ನಿಮ್ಮಮ್ಮ ನೀನಿಬ್ರೆ? ಏನು ಗೊತ್ತಾಗ್ಬಿಟ್ರಲ್ಲ, ಗಾಡಿ ಓಡಿಸ್ತಾರೆ ಯಾರಲ್ಲಿ? ಒಂದ್ಸರಿ ಬಲಗೈ ನಿಜ ಓಡ್ಸಾಳಪ್ಪ, ನಿಜ ಓಡ್ಸಾಳೆ. ನಿಜ ಓಡಿಸಲ್ಲ, ಒಂದು ಕೈಲಿ ಎರಡು ಮಾಡಿ ಸೈಡಿಗೆ ದನದ ಕೊಟ್ಟಿಗೆ ಮಾಡಿಸಿ ಒಂದು ತೊಟ್ಟಿ ಮಾಡ್ಸೋಣ. ಬಂದ ತಕ್ಷಣ ರಪ್ಪ ಅಂತ ಬಿದ್ದ್ಬಿಡೋದ್ರೆ ಈಗ ಬಿದ್ದಂಗೆ ಎದ್ದಂಗೆ ಹೊಲ ಸುತ್ತಾಡ್ಕೊಂಡ್ ಬರ್ತೀವಿ, ಮತ್ತೆ ಹೋಗ್ತಿರ್ತೀವಿ, ಮತ್ತೆ ಬಿದ್ದು ಮತ್ತೆ. ನನಗೆ ಮನೇಲಿ ಹಸು ಸಾಕಕ್ಕೆ ಆಸೆ. ಯಾವ್ದೇಳ ಚಿಕ್ಕ ಬರ್ತಾವಲ್ಲ, ಮಸ್ತ್ ಇರ್ತದೆ, ಎಷ್ಟು ಕ್ಯೂಟ್ ಆಗಿರ್ತಾವ. ನಾಯಿ ಬದ್ಲಿ ಅದೆರಡು ಸಾಕ್ಬೇಕು ಅಂತ, ಹೊರಗಡೆ ನಾಯಿ ಒಳಗಡೆ ಹಸು. ಈಗ ಮತ್ತೆ ಬರ್ತಲ್ಲ, ನೀವಿದ್ದೀರಲ್ಲ, ನೀವಿದ್ದೀರಲ್ಲ. ತಿಮ್ಮಪ್ಪನ ದೇವಸ್ಥಾನ ಅನ್ಸಿದೆ ಇದು ನೋಡಿ ಫ್ರೆಂಡ್ಸ್, ಇದು ತಿಮ್ಮಪ್ಪನ ದೇವಸ್ಥಾನ ಅಂತ. ಡೋರ್ ಓಪನ್ ಐತೆ, ಡೋರ್ ಓಪನ್ ಐತೆ ಅಂದರೆ ಫ್ರೆಂಡ್ಸ್, ನೀಟಾಗಿ ಕಾಣಿಸ್ಬೋದು. ಅದು ಮೋಸ್ಟ್ಲಿ ಕಾಣಿಸುತ್ತೆ ಅನಿಸುತ್ತೆ. ಜೈ ಶ್ರೀರಾಮ್ ಅಂತ ನೋಡೋಣ. ಮಚ್ಚ ಯಾರೋ ಇದ್ದಂಗೆ ಕಾಣಿಸ್ ಮಚ್ಚ ಸ್ಟಾರ್ಟಿಂಗ್ ನನಗೆ ಫಸ್ಟ್ಗೆ. ಎಷ್ಟು ದೊಡ್ಡದೈತಲ್ಲ, ಎಲ್ಲ ದೇವ್ರ ಇಲ್ಲ, ದೇವ್ರ ಪಕ್ಕಕ್ಕೆ ನಮ್ಮ ಮನೆ.
ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಲ್ಲಿ ತೋಟಗಳು ನೋಡ್ಕೊಂಬಂದು ನಮ್ಮದನ್ನ ಹಾಗೆ ಅಕ್ಕಪಕ್ಕ ತೋಟಗಳಿಗೆ ಕರ್ಕೊಂಡು ಹೋಗಿತ್ತು. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ಕೂಡ. ನಮಗೆಲ್ರಿಗೂ ತುಂಬ ಖುಷಿಯಾಯಿತು ಇವತ್ತಿನ ದಿನ. ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಲ್ಲಿದ್ದು ದಿನ, ಇವತ್ತಿನ ದಿನ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನೀವು ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಮಾಡಿ. ಅಂತ ನೆಕ್ಸ್ಟ್ ವೀಡಿಯೋಗಳ ಜೊತೆ ಮತ್ತೆ ಸಿಗ್ತೀನಿ. ಸ್ಟೇ ಟ್ಯೂನ್ಡ್ ಅಲ್ಲಿವರೆಗೂ. ಸೊ ಟೇಕ್ ಕೇರ್, ಬೈ.